ಏನ್ ಡಾಲಿ, ಪ್ರಾಮಾಣಿಕ ಲಾಯರ್ ಜೊತೆ ಅಪ್ರಾಮಾಣಿಕ ಸುಬ್ಬಿನಕ್ಕ ಬಂದಿದ್ಯಾ? ಸರ್, ನನ್ನ ತಮ್ಮ ಕಾಕ್ರೋಚ್ನ ಇಟ್ಕೊಂಬಂದ್ರಂತೆ. ಯಾವನ್ ಹೇಳಿದ್ದು? ಕಳೆದೋಗಿದ್ದೀನಂತ ಹೋಗಿ ಕಂಪ್ಲೇಂಟ್ ಕೊಡು. ಅಲ್ಲ ಸರ್. ಹೇಳಿ ಶಂಕರಪ್ಪ, ಸಾಯಂಕಾಲ ಕ್ಲಬ್ಲಿ ಸಿಗ್ತೀನಿ. ವಸ್ತು ಮನುಷ್ಯ ಕಳೆದೋದ್ರೆ ಹುಡ್ಕೊಡ್ಬೋದು, ಕೊನೆ ಪಕ್ಷ ಮನುಷ್ಯತ್ವ ಕಳೆದೋದ್ರೂ ಹುಡ್ಕೊಡ್ಬೋದು. ಆದ್ರೆ ಈ ಸೊಳ್ಳೆ, ತಿಗಣೆ, ಕಾಕ್ರೋಚ್ ಎಲ್ಲ ಹುಡ್ಕೊಡಕ್ಕಾಗಲ್ಲ. ಏಯ್ ಸುಬಿ, ಯಾವ್ದಾದ್ರೂ ಮೋರಿ ಹುಡ್ಕಲ್ಲ. ಎಷ್ಟು ಪೊಗರು ಸರ್ ಅವನಿಗೆ. ನನ್ನ ತಮ್ಮನ ಯಾವ್ದೋ ಮೋರಿಲಿ ಹುಡ್ಕೊಂತಾನೆ. ಏನು ಮಾಡಿಲ್ಲ ಸರ್, ಅವನು ಕ್ರಿಮಿನಲ್. ನನ್ನೇ ಅಟ್ಯಾಕ್ ಮಾಡಕ್ ಬಂದ. ಸೆಲ್ಫ್ ಡಿಫೆನ್ಸ್ಗೋಸ್ಕರ 2 ಬುಲೆಟ್ ಫೈರ್ ಮಾಡಿದೆ ಸರ್, ಅದು ಕಾಲ್ಗೆ. ನಿಮ್ಮ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗುತ್ತೆ. ಫಸ್ಟ್ ಆ ಡಾಲಿ ತಮ್ಮನ್ನ ರಿಲೀಸ್ ಮಾಡಿ. ಚರ್ಮದ ಮೇಲೆ ಚಿತ್ರಕಲೆ, ಸಾಂಸ್ಕೃತಿಕ ರಾಯಭಾರಿ, ಯೂತ್ ಐಕಾನ ನೀನು. ಕಾಚ ಕಂಡ್ರೆ ಕಾಕ್ರೋಚ್. ಓಡ, ಬ್ರಿಟಿಷ್ನವ್ರು ನಮಗ್ ಫ್ರೀಡಮ್ ಕೊಟ್ರು, ನಾನ್ ನಿನಗ್ ಫ್ರೀಡಮ್ ಕೊಡ್ತಾ ಇದ್ದೀನಿ. ಓಡ. ಗನ್ ನನ್ನ ಕೈಯಲ್ಲಿದ್ರೆ ನನಗೆ ಹುಚ್ಚಿಡಿಯುತ್ತೆ. ನನಗೆ ಹುಚ್ಚಿಡಿಯೋಕೆ ಮುಂಚೆ ಓಡೋ. ಬೇಡ ಸರ್, ಮುಂದೆ ಹೋಗುವಂತೇಳಿ ಹಿಂದೆ ಶೂಟ್ ಮಾಡ್ಬಿಡ್ತೀರಾ? ನಾನು ಹೋಗಲ್ಲ ಸರ್. ನೀ ರೀತಿಯೆಲ್ಲ ಗೋಗರ್ದ್ ಬಿಟ್ರೆ ಇದ್ರಲ್ಲಿ ಗುಂಡಿದೆ, ಇಲ್ಲಿ ಗುಂಡ್ಗೆ ಇದೆ, ಎರಡಕ್ಕೂ ಕರುಣೆ ಇಲ್ಲ. ಓಡೋ ರೇ ಮೂರ್ತಿ. ಓಡ ಕೇಳ್ರಿ. ಓಡೋ ಓಡೋ ಓಡು ಅಂದ್ರೆ ಡೌ ಮಾಡ್ತೀಯ ಮಗನೇ. ಹೇಳ ಮಗನೇ, ಮಾನ ಪ್ರಾಣ ತೆಗಿಯೋ ನಿನ್ನಂತವನ್ಗೆ ಕಾಚೆ ಬೇರೆ ಕೇಳು. ರೇ ಶಂಕರ್, ಕಿತ್ತಾಕ್ರಿ. ಓಡ. ರೇ, ಏನ್ ಮಾಡ್ತಿದ್ದೀರಾ? ಯಾವ್ದನ್ನ ವಿಡಿಯೋ ಮಾಡ್ಬೇಕು, ಯಾವ್ದನ್ನ ವಿಡಿಯೋ ಮಾಡಬಾರ್ದು ಅಂತ ಕಾಮನ್ ಸೆನ್ಸ್ ಬೇಡವಾ? ಒಂದೊತ್ತು 3 ಮುದ್ದೆ ತಿಂತೀರಾ? ತಲೆ ಸ್ವಲ್ಪ ಬುದ್ಧಿ ಇಲ್ವಾ? ಸಾರಿ ಸರ್. ಡಿಲೀಟ್ ಮಾಡ್ರಿ ಅದನ್ನ. ಇವನ್ನೇನು ಇಲ್ಲಿ ತಂದು ಹಾಕ್ಬಿಟ್ಟವ್ರೆ? ಏ ಕಾಕ್ರೋಚ್, ನಾವಂದ್ರೇನು, ನೋವಂದ್ರೇನು, ಸಾವಂದ್ರೇನು ಅಂತ ತೋರಿಸ್ಬೇಕು ಮಗಂಗೆ. ಫುಟ್ಪಾತಲ್ಲಿ ಪಾನಿಪುರಿ, ಮಸಾಲ ಪುರಿ ಮಾರೋ ಹತ್ರ ಕಾಸು ವಸೂಲಿ ಮಾಡೋ ಬಡ್ಡಿ ಮಕ್ಕಳು. ಎನ್ಕೌಂಟರ್ ಸ್ಪೆಷಲಿಸ್ಟ್ ರೇಂಜಿಗೆ ಬಿಲ್ಡಪ್. ಇಂಥ ಸಿಂಗಮ್ಮು, ಚೂಯಿಂಗಮ್ಮು, ಟಗರು ಹೋರಿಗಳೆಲ್ಲ ಸಾಕಷ್ಟು ಬಂದೋಗ್ಬಿಟ್ಟವೆ. ಏ ಡಾಲಿ, ಫುಲ್ಲು ಸೋರ್ಗೋಗ್ಬಿಟ್ಟವನಲ್ಲ. ಹುತ್ತ ಕಾಲೇರಿತೀನಿ ಅಂತ ಬಂದ ಮಗ ಆಸಿಡ್ ಹಾಕ ಕೆಲಸ ಮಾಡ್ತಾವನೆ. ಆ ವರ್ಷವನ್ ಕೈಯಲ್ಲಿ ಪುಂಗಿದ್ರೆ ಸಾಲದು, ಆ ಕೈಯಲ್ಲಿ ಕಚ್ಚಿಸ್ಕೊಂಡಿರ್ಬೇಕು. ಅವನ್ನ ನಾನು ಯಾಕೋ ಚಪ್ಪಲಿ ನೋಡಿಲಿ. ನೋಡು, ಆನಿ ಐತೆ, ಆನಿ ತೆಗಿಯಕ್ ಹೋದ್ರೆ ಓಡೋಯ್ತಾನೆ. ಸರ್, ಇಲ್ಲಿ ಯಾರೋ ಹುಚ್ಚೋ ಇದ್ಬಿಟ್ಟಿದ್ದಾರೆ ಸರ್. ಹಲೋ. ಸುಲಭವಾಗಿ ಎಂಟ್ರಿ ಕೊಡದೇ ಇರೋ ಜಾಗಕ್ಕೆ ಎಂಟ್ರಿ ಕೊಟ್ಟು ಸುಲಭ ಶೌಚಾಲಯ ಮಾಡಿಕೊಂಡೆ. ಏನು ಮಾಡಲಿ, ಬಿಯರ್ ಕುಡ್ದಿದೆ, ತುಂಬ ಅವಸರ ಆಗ್ಬಿಟ್ಟಿತ್ತು. ಏಯ್, ನೀವೊಂದು ಕೆಲಸ ಮಾಡು. ನಿನ್ನ ಆಫೀಸ್ ಒಳಗೆ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದವರಿಗೆ 500 ರೂಪಾಯಿ ದಂಡ ವಿಧಿಸಲಾಗುವುದು ಅಂತ ಬೋರ್ಡ್ ಹಾಕು. ಈಗ ಇನ್ನೊಂದು ಕಾಲ್ ಬರುತ್ತೆ, ವೆರಿ ಇಂಪಾರ್ಟೆಂಟ್ ಕಾಲ್. ಹಲೋ. ಕಾಕ್ರೋಚ್ ಏನ ಕ್ರಿಮಿನಲ್ಸ್ನೆಲ್ಲ ಅಟ್ಟಿಸ್ಕೊಂಡೋಗಿ ಹಿಡಿತೀಯ? ಸೂಪರ್ ಕಾಪೇನೋ ನೀನು. ಯಾವ ಹೀರೋಯಿನ್ ಬಿಡಲ್ಲ, ರಾಕಿ ತಾಯ್ತಾ ಹುಡ್ದಾರ ಏನೇ ಕಡಿದ್ರು ಉಳಿಸ್ಕೊಳಕ್ಕಾಗಲ್ಲ ಕಣ. ಹೊಡಿತೀನಿ, ಹೋಲ್ಸೇಲ್ ಹೊಡಿತೀನಲ್ಲೇ. ನೀನು, ನಿನ್ ಸ್ಟಾರು, ನಿನ್ ಯೂನಿಫಾರ್ಮ್, ನಿನ್ ಎಂಟೇ ಡಿಪಾರ್ಟ್ಮೆಂಟ್ ಬಂದ್ ನನ್ ಕಿತ್ಕೊಂಡ್ರಲ್ಲಿ ಅಲ್ಲಿ ಕಿತ್ತಾಕ್ತೀಯಾ? ಅವಮಾನ ಮಾಡ್ತೀಯಾ? ಲೇ, ಹಿಂದೆ ಚೀತಾ, ಮುಂದೆ ವಯಸ್ಸಳ ಹಾಕೊಂಡು ಓಡಾಡ ನೀನು. ಸಗ್ರೇನ ನೀನು? ಯಾರಾದ್ರೂ ಇದೀರೇನೋ ಗಂಡಸರು? ಕಾಕ್ರೋಚ್,
ಬರೀ ಫೋನ್ ಮಾಡಿದ್ರೆ ಸಾಲದು, ಎದುರುಗಡೆ ಬಂದ್ ನಿಲ್ಲಕ್ಕೂ ಮೀಟರ್ ಬೇಕು. ನೀನೇನ್ ದೊಡ್ಡ ಪುಡುಂಗು ವಾರ್ಗ್ ಇನ್ವಿಟೇಷನ್ ಕೊಟ್ಟಿದ್ಯಾ ಅಂತ ಬಂದಿದ್ದಲ್ಲ, ಹಲ್ಕಿದ್ರು ತುಸು ಪುಸು ಅಂತ ಆವಾಜ್ ಆಗ್ತಿದ್ಯಾ. ಹೇಯ್, ನಿನ್ನಂತ ಲೋಫರ್ಗೂ ಒಂದು ಆಫರ್ ಕೊಡ್ತೀನಿ ಕಣ, ಶೂಟ್ ಮಾಡು. ಇಲ್ಲಿಂದ 1 ಇಂಚ್ ಆಡಲ್ಲ ಕಣ, ಮಾಡೋ ಶೂಟ್ ಮಾಡೋ. ಗನ್ ಅಂದ್ರೆ ದೀಪಾವಳಿ ಗನ್ ಅನ್ಕೊಂಬಿಟ್ಟ, ಎಲ್ಲದಕ್ಕೂ ಟ್ರೈನಿಂಗ್ ಅನ್ನೋದು ಒಂದಿರುತ್ತೆ ಕಣ. ಒಬ್ನೇ ಬಾ ಅಂತ ನಿಗಿರ್ತಾ ಇದ್ದೆ, ಇಡೀ ಟೀಮ್ ಹಾಕೊಂಡು ಕುಂತಿದ್ಯಾ. ಫೋನ್ ತೆಗಿತಲ್ಲ ಕಾಕ್ರೋಚು. ಡಾಲಿ, ನಿನ್ ರಕ್ತ ಹಂಚ್ಕೊಂಡು ಹುಡ್ದೋನು ನಿನ್ ಜೊತೆ ಮಾತಾಡ್ಬೇಕಂತೆ. ನೋಡು, ಬೇಡ ಬೇಡ, ಏನಾಗಲ್ಲ, ನಾ ಇದೀನಿ. ಲೇ, ಅಳ್ತಾವನಲ್ಲ. ನೋಡು ನೋಡು, ನನ್ನ ತಮ್ಮಗೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅನುಭವಿಸ್ತೀಯಾ? ಹೆಚ್ಚು ಕಡಿಮೆ ಏನಿಲ್ಲ, ಹಣೆ ಮೇಲೆ ಒಂದು ಸ್ಮಾಲ್ ಬೋಟ್ ಇಡ್ತಾ ಇದ್ದೀನಿ ಅಷ್ಟೇ. ಬೇಡ ನೋಡು, ಡಿಪಾರ್ಟ್ಮೆಂಟ್ ಅಂತ ಮರ್ಯಾದೆ ಯಾಕೆ, ನನ್ನ ತಮ್ಮನ ವಿಷಯ ಕೈ ಹಾಕ್ಬೇಡ. ಹಲೋ, ನಿನ್ ತಮ್ಮ ಗಾಲಿ ಮಚ್ಚಿ. ಏನಾಯ್ತಾ? ಕಾಕ್ರೋಚ್ ಮೇಲೆ ಫೈರ್ ಆಯ್ತು ಅನ್ಸುತ್ತೆ. ಚಾನ್ಸೇ ಇಲ್ಲ, ಸುಮ್ಮನೆ ಚೂತ್ಯ ಮಾಡಕ್ಕೇನು ಹೇಳಿರ್ತಾನ ಅವನು. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀ ಯಾರಿಗಾದೆಯೋ ಎಲೆ ಮಾನವ. ಇದನ್ನ ಯಾರು ಬರ್ತಿದ್ದು ಅಂತ ಹೇಳಿದ್ರೆ ಅವ್ರನ್ನ ಬಿಟ್ಬಿಡ್ತೀನಿ, ಇಲ್ಲ ಅಂದ್ರೆ ಎಲ್ರನ್ನೂ ಸುಟ್ಟಾಕ್ಬಿಡ್ತೀನಿ. ಹೇಳು, ಯಾರು? ಕಾಕಿಣಿ ಅಣ್ಣ. ಕಾಕಿಣಿ ಅಲ್ಲ ಕಣೋ, ಕಾಯ್ಕಿಣಿ. ಸರ್, ಹಳೆ ಪಾತ್ರ ಹಳೆ ಕಬ್ಬಣ ಬರ್ದವ್ರು ಸರ್. ಬರ್ದವನು ತೆಗ್ದವನು ಇಬ್ರು ಸಿಕ್ಬಿಟ್ರೆ ಗುಂಡಿಟ್ ಸಾಕ್ಬಿಡ್ತೀನಿ ಕಣ. ಮಲ್ಗಿದ್ದೇನು? ಎಷ್ಟು ಮಕ್ಕಳು? ಮಕ್ಕಳಿಲ್ಲ ಸರ್. ಇಲ್ಲಿ ಮಲ್ಗೋ ಬದಲು ಮನೆಗೆ ಹೋಗಿ ಮಲಗೋ, ಯೂಸ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಊರಿಗೆ ದೀಪ ಇದ್ದಂಗೆ, ಸಾಯ್ತೀನಿ ಅಂತ ಗೊತ್ತಿದ್ರು ದೀಪದ ಕೆಳಗೆ 1-2 ಹುಳಗಳು ಆಟ ಆಡ್ತಾ ಇರುತ್ತೆ. ಅದು ಹೆಣ್ಣಾಗಿರ್ಬೋದು, ಗಂಡು ಆಗಿರ್ಬೋದು. ಯಾವುದೇ ಹುಳ ಆದರೂ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ನೀವ್ಯಾಕೆ ನೀರು ಕುಡಿತಾ ಇದ್ದೀರಾ? ಸ್ವಲ್ಪ ಕೆಮ್ಮು ಸರ್, ಹುಷಾರಿಲ್ಲ. ನೀನು ಡಾಲಿ ಕಾಸ ಕಾಸ. ಯಾವುದೇ ಕೇಸಲ್ಲಿ ಅವನು A1 ಆದ್ರೆ ನೀ A2 ಅಲ್ಲ? ಎಲ್ಲವನು ಗೊತ್ತಿಲ್ಲ. ಏನಾ? ಗೊತ್ತಿಲ್ಲ ಸರ್. ಬೇಸ್ ವಾಯ್ಸ್. ಏಯ್, ಅವನ್ ಬೇಸ್ ಕೊಡಿರ. ಏಯ್, ಎಲ್ಲರೂ ಕೂತ್ಕೊಳ್ರ. ಏಯ್, ನೀನು ಕೂತ್ಕೊಳ. ಹೀರೋನ ನೀನು? ಕವಿತೆ ಬರೀತೀಯಲ್ಲ, ಕವಿತೆ ನಿನ್ನ ಕ್ರಿಮಿನಲ್ ಮಾಡ್ತು. ಕವಿ ಒಬ್ಬ ಗ್ಯಾಂಗ್ಸ್ಟರ್ ಆಗಿದ್ದಿದೆ ಫಸ್ಟ್ ಟೈಮ್ ಕಣ. ನನ್ನ ಮಗ ಫೋನ್ ಮಾಡೋರ್ಗು ಏನ್ ಮಾಡ್ತೀಯ? ಒಂದು ಹಾಡೋ ಕವಿತೆನ ಹೇಳ. ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ. ಇದನ್ನ ಬೇಸ್ ವಾಯ್ಸ್ ಹಾಡಲೇ. ಇದು ಯಾರು ಬರೆದ. ಇನ್ನೂ ಬೇಸ್ ವಾಯ್ಸ್ಲಿ ಜೋರಾಗಿ ಹಾಡು, ಎಲ್ರಿಗೂ ಕೇಳಿಸ್ಬೇಕು ತಾನೆ. ಇದು ಯಾರು ಬರೆದ ಕಥೆಯೋ. ಕರೆಕ್ಟ್ ಟೈಮ್ ಕಣ. ತಗೊಳ, ಸ್ಪೀಕರ್ ಆನ್ ಮಾಡು. ಹಲೋ ಚಿಟೆ, ಆ ನಾಯಿ ನೀನು ಹುಡುಕ್ತಾ ಇದ್ದಂತೆ, ಹುಷಾರು. ಹಂಗೇನಾರು ಅವ್ನು ಹಾಕೊಂಡೋದ್ರು ಏನ್ ತಲೆ ಕೆಡ್ಸ್ಕೊಬಿಡ ಚಿಟೆ. ಕಾಗೆ ಜೊತೆಗೆ ಅವ್ನು ಎಲ್ಲ ನೋಡ್ಕೊಂತಾನೆ. ಅವ್ನ್ ಪ್ರತಾಪ ಪೌರುಷ ಏನಿದ್ರು ಸ್ಟೇಷನ್ ಒಳಗೆ, ಹೊರಗಡೆ ನಿಂದೊಂದು ಕೂದಲು ಕಿತ್ಕೊಳಕ್ಕಾಗಲ್ಲ. ಹಲೋ, ಬನ್ನಿಪ್ಪ ಇಲ್ಲಿ ಯಾವ್ದಾರ ಒಂದು ಒಳ್ಳೆ ಗಾನ ಬರ್ಸಿ. ಬಸ್ಗೆ ಹೊಡೀರಾ? ಏಯ್, ಬಸ್ಗೆ ಹೊಡೀರಾ? ನಿನಗೇನು ಸ್ಪೆಷಲ್ ಆಗಿ ಹೇಳ್ಬೇಕಾ?
ಪಬ್ಲಿಕ್ಕಲ್ಲಿ ಹೊಡೆದು ಅವಮಾನ ಮಾಡ್ಬಿಟ್ಟ. ಚಾನ್ಸ್ ಸಿಕ್ಕಿತ್ತು ಹೊಡೆದು ಬಿಡತ್ತಾನೆ. ಹಾ ಅದೇ ಕೊನೆ ಏಟಾಗಿರೋದು. ಅದು ಮಶಾನದಲ್ಲಿ ನಿಂತ್ಕೊಂಡು ವಿಷ ಕುಡ್ದಂಗೆ. ನನ್ನ ಸರ್ವೀಸಲ್ಲಿ ಪೊಲೀಸ್ ಅವ್ರನ್ನ ಮುಟ್ಟಿ ರೌಡಿಯಾಗಿ ಉಳಿದವರೇ ಇಲ್ಲ. ಅವನೇನು ಕರ್ಣನ್ ಕಡೆ ತುಂಡ ಹುಟ್ಟ ಕವಚ ಹಾಕೊಂಡು ಇಟ್ಕೊಂಡು ಹುಟ್ಟದಂಗೆ ಇವನೇನು ಯೂನಿಫಾರ್ಮ್ ಹಾಕೊಂಡು ಹುಟ್ಟಿದ್ನ. ಚುಚ್ಚಿದ್ರೆ ಒಳಗೆ ನುಗ್ಗುತ್ತೆ ತಾನೆ. ದೀಪ ನೋಡ್ಬಿಟ್ಲು ಸಾಯ್ಬೇಕು ಅವನು. ಚಿಟ್ಟೆ ಡಾಲಿ ಹುಡುಗರು ಶಿವನ ಎತ್ತಕ್ಕೆ ರೆಡಿ ಆಗಿಬಿಟ್ಟಿದ್ದಾರಂತೆ. ಕಾಕಿ ಮೇಲೆ ಕೈ ಮಾಡೋದು ಅಷ್ಟು ಒಳ್ಳೇದಲ್ಲ. ನೀವು ಒಂದು ಫೋನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂತೀನಿ. ಸುಬೇ, ಈ ದೊಡ್ಡವರು ಏನು ಹೇಳಿದ್ರು ತಲೆ ಕೆಡಿಸ್ಕೊಂತಲ್ಲ ಕಣ. ಆ ಕ್ರಿಕೆಟ್ ಮ್ಯಾಚ್ ಕೇಸು ಇವ್ರ ಬುಡಕ್ಕೆ ಬತ್ತಾದೆ. ಮೋಸ್ಟ್ಲಿ ಇವ್ರಿಗೂ ಆ ಶಿವ ಹೋಗ್ಬಿಡೋದೇ ಒಳ್ಳೇದು ಅಂತ ಕಾಣಿಸ್ತಾ ಇದೆ. ಲೇ ಸುಬೇ, ಲೋ ನನ್ನ ಬ್ಯಾಂಕಾಗಿ ಕರ್ಕೊ ಹೋಗ. ಲೋ ಬಿಟ್ಟ ಬೇಡ, ನೀನು ಕಾಲು ಹಿಡ್ಕೊತೀನಿ ಕಣ. ನಾ ಒಂದ್ಸರಿ ನೋಡಿದೆ ಕಣ. ಏ ದಿಲೀಪ, ನೀವು ಅಂದರೆ ಹೊಡಿತೀವಿ ಸರ್. ಮಾಡಿ, ಆದರೆ ಯಾವುದೋ ಸಾಕ್ಷಿ ಉಳಿಸ್ಬೇಡಿ ಅಷ್ಟೇ. ಸರ್, ನೀವು ಹೇಳ್ದಾಗೆ ನಮ್ಮ PC ಸರೋಜ ಮನೇಲಿದ್ದ ಸರ್ ಇವನು. ಪೊಲೀಸ್ ಸ್ಟೇಷನ್ಲಿ ಉಚ್ಚೆ ಮಾಡಿದ್ಯಾ ಅಂದ್ರೆ ಸ್ಟೇಷನ್ನಲ್ಲಿ ನೀ ಯಾರನ್ನ ಸೆಟ್ ಮಾಡಿದ್ಯಾ ಅಂತ ಅವತ್ತೇ ಗೊತ್ತಾಯ್ತು. ಹುಟ್ಟೋದ್ರಲ್ಲಿ 2 ಡಿಸೈನ್, ಒಂದು ನಾರ್ಮಲ್, ಇನ್ನೊಂದು ಸಿಸೇರಿಯನ್. ಆದರೆ ಸಾವು ಹಂಗಲ್ಲ, ವೆರೈಟಿ ಆಫ್ ಡಿಸೈನ್ಸ್. ಕೆಲವರು ಒಬ್ಬಟ್ಟಿನ ಖುಷಿಲ್ ಸತ್ತೋಗಿದ್ದಾರೆ. ಆಲ್ಮೋಸ್ಟ್ ಚಟ್ಟನು ಇದೇ ಥರ ಇರುತ್ತಲ್ವಾ. ಬಿದಿರು ಬದಲು ಕಂಬಿ, ಹೂವಿನ ಬದಲು ಜಲ್ಲಿಕಲ್ಲು. ಡಾಲಿ, ಟ್ರೈನಲ್ಲಿ ನೀನು ಹೋದ್ರೆ ಜರ್ನಿ, ಟ್ರೈನ್ ನಿನ್ಮೇಲೆ ಹೋದ್ರೆ ಲಾಸ್ಟ್ ಜರ್ನಿ. ಹ್ಯಾಪಿ ಜರ್ನಿ. ಸರ್ 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 ಸರ್